ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಇವತ್ತು ಕಿಕ್ಕೇರಿಯಲ್ಲಿರ್ತಕ್ಕಂತಹ ಜನಾರ್ದನ ಸ್ವಾಮಿ ದೇವಾಲಯದ ಹತ್ರ ಬಂದಿದ್ದೇನೆ. ಈ ಜನಾರ್ದನ ಸ್ವಾಮಿ ದೇವಾಲಯ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದನ್ನು ನಾನು ಇಲ್ಲಿ ಗಮನಿಸ್ಬೋದು. ಕಾರಣ ಇಷ್ಟೇ, ಸರ್ಕಾರದ ನಿರ್ಲಕ್ಷ್ಯವೋ ಸಮಾಜದ ಬೇಜವಾಬ್ದಾರಿಯೋ ಇಂತಹ ನೂರಾರು ಹೊಯ್ಸಳ ಸ್ಮಾರಕಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನಿಜಕ್ಕೂ ಇದು ದುರದೃಷ್ಟವೇ ಸರಿ. ಇಂತಹ ಸ್ಮಾರಕಗಳನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಲಿಲ್ಲ ಅಂತಂದರೆ ಬಹಳ ಗತಕಾಲದ ಇತಿಹಾಸ ಮುಂದುವರಿಯೋದಕ್ಕೆ ಬಹಳ ಕಷ್ಟ ಇದೆ. ಈ ದೇವಾಲಯವನ್ನ ಹೊಯ್ಸಳರ ರಾಜ ನರಸಿಂಹ ಕ್ರಿಸ್ತಶಕ 1260ರಲ್ಲಿ ನಿರ್ಮಿಸಿದ ದೇವಸ್ಥಾನ. ಸ್ನೇಹಿತರೆ, ಇದು ದೇವಾಲಯದ ಒಳಭಾಗ ನಿಮಗೆ ಕಾಣ್ತಾ ಇರ್ಬೋದು. ಇದನ್ನು ನೋಡಿದರೆ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯ, ಜನರ ನಿರಾಸಕ್ತಿ, ಯುವಕರಿಗೆ ಸ್ಮಾರಕಗಳ ಮಹತ್ವ ಮತ್ತು ಅದರ ಅರಿವು ಇಲ್ಲದೇ ಇರತಕ್ಕಂಥದ್ದು ಇಂದಿನ ಈ ದುಸ್ಥಿತಿಗೆ ಮುಖ್ಯ ಕಾರಣ. ಸ್ನೇಹಿತರೆ, ಈ ದೇವಾಲಯದ ಒಳಭಾಗದಲ್ಲಿ ಸ್ಥಳೀಯರು ಮರಗಳನ್ನು ಹಾಕಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಹೊಯ್ಸಳರ ಕಾಲದ ರೀತಿಯಲ್ಲಿ ಕಂಬಗಳ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸ್ಬೋದು. ಇದು ನವರಂಗದ ಭಾಗ ಸುತ್ತಲೂ ಸಹ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸ್ಬೋದು. ಇನ್ನು ದೇವಾಲಯದ ಮುಖ್ಯವಾಗಿ ನವರಂಗದ ಮೇಲ್ಭಾಗದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಸರಳ ಕೆತ್ತನೆಗಳಿಂದ ಒಳಗೊಂಡಿರ್ತಕ್ಕಂತಹ ಭುವನೇಶ್ವರಿಯನ್ನು ಕಾಣ್ಬೋದು. ಕಮಲದ ಆಕಾರದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಸುಂದರ ಭುವನೇಶ್ವರಿಯ ಚಿತ್ರವನ್ನು ಸಹ ನಾವು ಈ ದೇವಾಲಯದಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ. ದೇವಾಲಯದ ಮುಖ್ಯ ಭಾಗ ಗರ್ಭಗುಡಿಯ ಮುಖ್ಯ ದೇವರು ಇಂದು ಕಾಣೆಯಾಗಿದೆ. ಮಾಹಿತಿಯ ಪ್ರಕಾರ ಮುಖ್ಯ ಜನಾರ್ದನ ಸ್ವಾಮಿಯ ವಿಗ್ರಹ ಅಮೆರಿಕಾದ ನ್ಯೂಯಾರ್ಕ್ನ ವಸ್ತು ಸಂಗ್ರಹಾಲಯದಲ್ಲಿದೆ ಎಂಬತಕ್ಕಂತಹ ಮಾಹಿತಿ ಇದೆ. ದೇವಾಲಯದ ಹೊರಗೋಡೆಯ ಮೇಲೆ ನರಸಿಂಹ, ಗೋಪಾಲ, ಮಹಿಷಮರ್ದಿನಿ, ಕಾಳಿಂಗಮರ್ದನ, ನರಸಿಂಹಸ್ವಾಮಿಯ ವಿಗ್ರಹಗಳಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಸಂಪೂರ್ಣ ನಾಶವಾಗಿರ್ತಕ್ಕಂಥದ್ದು ಅತ್ಯಂತ ಮನಸ್ಸಿಗೆ ಬೇಸರದ ಸಂಗತಿ. ಇವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸ್ನೇಹಿತರೆ, ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.